ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಯಾ ಕರ್ಕೊಂಡ್ ಸುಬ್ಬಿ? ಅಲ್ಲಿದ್ರೆ ಯಾರಾದ್ರೂ ನಮ್ಮ ಮಾತು ಕೇಳಿಸ್ಕೊಂಡ್ರೆ ಕಷ್ಟ. ಅದಕ್ಕೆ ನಿಮ್ಗೆ ಸಿಹಿ ತೋರ್ಸೋಣ ಅಂತ ಇಲ್ಲಿಗೆ ಕರ್ಕೊಂಡ್ ಬಂದೆ. ಏನ್ ಹೇಳ್ತಿದ್ದೆ? ಸಿಹಿನ್ ತೋರಿಸ್ತೀಯಾ? ಇದು ನಾನು ಸಿಹಿ ಕೊಡಿಸಿದ ಗೊಂಬೆ ನನ್ನ ಹತ್ರ ಹೇಗೆ ಬಂತು? ಅದಾವತ್ ಬಂದಿಲ್ಲ, ಸಿಹಿನ ನಿಮ್ ಕ್ಯಾಚ್ ಹಾಕಿದ್ದು. ಸುಬ್ಬಿ, ಏನೇನೋ ಹೇಳು. ಏನ್ ನಡೀತಾ ಇದೆ ಅಂತ ಕರೆಕ್ಟಾಗಿ ಹೇಳು. ನನ್ನ ತಲೆ ಕೆಡ್ತಾ ಇದೆ. ತಲೆ ಕೆಡ್ಸ್ಕೋಬೇಡಿ, ಇರಿ ಒಂದ್ ನಿಮಿಷ. ಏ ಸಿಹಿ, ಅಂಕಲ್ ನನ್ ಮಾತು ನಂಬ್ತಾ ಇಲ್ಲ, ನೀನ್ ಅವ್ರಿಗೆ ಕಾಣಿಸ್ತಾ ಇಲ್ಲ. ನೀನ್ ಇಲ್ಲಿದ್ಯಾ ಅಂತ ನೀನೇ ಹೇಳು, ಆಗ ಅವ್ರು ನಂಬ್ತಾರೆ. ನಾನ್ ಹೇಳಿದ್ರೆ ಅವ್ರು ಕೇಳಲ್ಲ ಸುಬ್ಬಿ. ನನ್ ಮತ್ತೆ ಹೇಗೆ ಅರ್ಥ ಮಾಡಿಸ್ಲಿ? ಅಂಕಲ್, ಸಿಹಿ ನಿಮ್ ಕಾಣಲ್ಲ, ಅವಳು ಮಾತಾಡೋದು ನಿಮ್ ಕೇಳಲ್ಲ. ಸುಬ್ಬಿ, ನೀನು ಹೇಳ್ತಿರೋದು ನಿಜಾನೇ ಆದ್ರೆ ಸಿಹಿಗೆ ಮಾತಾಡಕ್ಕೆ ಹೇಳು. ನಾನು ಕೇಳಿಸ್ಕೊಂತೀನಿ. ಹೇಳು ಹೇಳು ಹೇಳು. ಅವಳು ನಿಮ್ಮ ಹತ್ರ ಮಾತಾಡಲ್ಲ ಬಿಡಿ, ನಿಮ್ ಕೇಳಲ್ಲ. ಯಾಕೆ ಮಾತಾಡಲ್ಲ? ನಿನ್ ಜೊತೆ ಮಾತ್ರ ಯಾಕೆ ಮಾತಾಡಬೇಕು? ನನ್ನ ಜೊತೆ ಮಾತಾಡಕ್ಕೆ ಹೇಳು, ನಾನು ಕೇಳಿಸ್ಕೊಂತೀನಿ. ಹೇಳು ಹೇಳು. ಅವಳು ಮಾತಾಡೋದು ನನಗ್ ಕೇಳುತ್ತೆ, ನಿಮಗ್ ಕೇಳಲ್ಲ. ನಾನೇನ್ ಮಾಡ್ಲಿ? ನೀನು ಹೇಳ್ತಿರೋ ನಿಜಾನ? ಸಿಹಿನ್ ಕಾಣಿಸ್ತಾಳ, ನಿನ್ ಜೊತೆ ಮಾತಾಡ್ತಾಳ? ಹೌದು. ಹಾಗಿದ್ರೆ ಸಿಹಿನ್ ನನಗೆ ತೋರಿಸು. ನಾನು ಅವಳನ್ನ ನೋಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು. ತೋರ್ಸು, ಎಲ್ಲಿದ್ದಾಳೆ? ಅಯ್ಯೋ, ನಾನ್ ಕಾಣಲ್ಲ ಅಂದ್ರೆ ಇವ್ರಿಗೆ ಅರ್ಥನೇ ಆಗ್ತಿಲ್ವಲ್ಲ. ಸಿಹಿ ನಿಂತ್ಕೋ, ನಿಂತ್ಕೋ ಸಿಹಿ, ನಿಂತ್ಕೊಳೆ. ಏನಾಯ್ತು? ಅವಳು ಕೋಪ ಮಾಡ್ಕೊಂಡು ಹೋದ್ಲು. ಕೋಪನ? ಯಾಕೆ? ಮತ್ತೆ ಅವಳು ನಿಮ್ ಕಾಣಲ್ಲ, ನನಗ್ ಮಾತ್ರ ಕಾಣ್ತಾಳೆ ಅಂತ ಹೇಳಿದ್ರೆ ನೀವು ಅರ್ಥನೇ ಮಾಡ್ಕೊಂತಿಲ್ವಲ್ಲ. ಸಿಹಿ ಇರೋ ಕಡೆ ನನ್ನ ಕರ್ಕೊಂಡು ಹೋಗು ಪ್ಲೀಸ್. ನನ್ನ ಕರ್ಕೊಂಡು ಹೋಗು ಪ್ಲೀಸ್. ಬನ್ನಿ. ಇಂದೆದ್ದ ತೆರೆ ನಾಳೆ ಬೀಳುವುದು, ಮುಂದೆ ತಾನೇಳುವುದು ಬೇರೆ ಗಾತ್ರದಲ್ಲಿ. ಇಂದು ನಾಳೆಗಳನ್ನೆಲ್ಲದ ಕೂಡಿ ನೋಡಿದೊಡೆ ಮುಂದುಹುದು ಬೆರಗೊಂದೆ ಮಂಕುತಿಮ್ಮ. ಏನಾಯ್ತು ರಾಮ? ಚಿಕ್ಕಿ ಮೇಲೆ ಸಿಕ್ಕಾಬಟ್ಟೆ ಕೂಗಾಡ್ಬಿಟ್ಟು ಅವ್ರಿಗೆ ತುಂಬಾ ಬೇಜಾರಾಗಿದೆ. ಭಾರ್ಗವಿ, ಏನ್ ಮಾಡಿದ್ವಿ? ಏನ್ ನಡೀತು? ನಾನು ತುಂಬಾ ಸಲ ಚಿಕ್ಕಿಗೆ ಹೇಳಿದ್ದೀನಿ, ಸೀತನ ಹತ್ರ ಯಾವತ್ತೂ ಈ ಆಕ್ಸಿಡೆಂಟ್ ವಿಚಾರದ ಬಗ್ಗೆ ಮಾತಾಡಬೇಡಿ. ಇದರಿಂದ ಅವ್ರ ನೆಮ್ಮದಿನೂ ಹಾಳಾಗುತ್ತೆ, ಅವ್ರು ಡಿಸ್ಟರ್ಬ್ ಆಗ್ತಾರೆ. ಆ ಆಕ್ಸಿಡೆಂಟ್ ವಿಚಾರ ಕೇಳಿದ ತಕ್ಷಣ ಅವ್ರು ತಲೆ ತೆಗೆದು ಬಿದ್ದೋಗ್ತಾ ಇರ್ತಾರೆ. ಯಾಕೆ ಸುಮ್ಮನೆ ಪದೇ ಪದೇ ಅದೇ ವಿಷಯನ ಕಿರ್ಕಿ ಅವ್ರನ್ನ ಕೇಳ್ಬೇಕು ಹೇಳಿ? ಎಷ್ಟು ಸಲ ಅಂತ ಹೇಳೋ ಚಿಕ್ಕಿಗೆ? ಅಟ್ಲೀಸ್ಟ್ ಚಿಕ್ಕಿ ಅದು ಅರ್ಥ ಮಾಡ್ಕೊಬೇಕಲ್ವ ತಾತ? ಸೀತಾ ಹತ್ರ ಚಿಕ್ಕಿ ಆ ಥರ ಕೇಳಿದ್ ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ಬಿಟ್ಟೆ. ತಪ್ಪೇನಿಲ್ಲ ಕಣೋ, ಹೆಂಡತಿ ಪರವಾಗಿ ನಿಲ್ಬೇಕಾದ್ದು ಗಂಡನ ಕರ್ತವ್ಯ.
ಅದನ್ನ ನೀನ್ ಮಾಡಿದ್ದೀಯ. ನಿಮ್ ಚಿಕ್ಕಮ್ಮ ಇದ್ದಾಳಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳದೆ ಇರೋಷ್ಟು ದಡ್ಡಿ ಏನಲ್ಲ. ಈ ಸೂಕ್ಷ್ಮತೆಗಳು ಅರ್ಥ ಆಗುತ್ತವೆ. ನಾನು ಹೇಳ್ತೀನಿ ಬಿಡು. ಆದರೂ ತಾತ ಚಿಕ್ಕಿ ನನ್ನ ಎಷ್ಟೆಲ್ಲ ಪ್ರೀತಿಸ್ತಾನೆ, ಎಲ್ಲ ಟೈಮಲ್ಲೂ ನನ್ನ ಜೊತೆ ನಿಂತಿದ್ದಾನೆ. ಇದೊಂದು ವಿಷಯದಲ್ಲಿ ನಾನು ಅವ್ರ ಜೊತೆ ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ಬೇಕಿತ್ತು. ನಂಗ್ ಗೊತ್ತು ತಾತ, ನನ್ನಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಆಗಿಲ್ಲ ಅಂತ ನಾನು ಹೇಳಲ್ಲ, ಆಗಿರ್ಬೋದು. ಆದರೂ ಚಿಕ್ಕಿ ಹತ್ರ ನಾನು ಮಾತಾಡ್ತೀನಿ. ಆಲ್ರೆಡಿ ಅರ್ಥ ಆಗಿದೆ ಮಾವಯ್ಯ. ಅಪ್ಪ ನಂಗೆ ಬೈದಿದ್ದು ಒಂದು ವಿಧದಲ್ಲಿ ಸರಿ, ತಪ್ಪು ನಂದೇ ಮಾವಯ್ಯ. ನಮ್ಮ ಸೀತನ್ಗೆ ಅವಳ ಬರ್ತಡೇ ದಿನ ಆದ ಆಕ್ಸಿಡೆಂಟ್ ಬಗ್ಗೆ ನೆನಪು ಮಾಡಿಸಿದ್ರೆ ಅವಳಿಗೆ ಎಲ್ಲ ಸರಿ ಹೋಗ್ಬೋದು ಅಂತ ಅನ್ಕೊಂಡೆ. ಇವತ್ತು ಹಾಗೆ ಅನ್ಕೊಂಡು ಅದೇ ವಿಷಯನ ಅವಳ ಹತ್ರ ಮಾತಾಡ್ದೆ ಮಾವಯ್ಯ. ಆದ್ರೆ ಅವಳು ನನ್ನಿಂದ ನಮ್ ಸೀತಾ ಮೂರ್ಛೆ ಹೋದ್ಲು. ಹಾಗೆ ಮಾಡಬಾರ್ದಾಗಿತ್ತು ಅಂತ ಈಗ ಅನ್ನಿಸ್ತಿದೆ. ಅಪ್ಪು ನನ್ನನ್ನು ಬೈದಿದ್ದು ಸರಿನೇ. ನೋಡು ಜಯರಾಮ, ಭಾರ್ಗವಿಗೆ ಅವಳ ತಪ್ಪಿನ ಅರಿವಾಗಿದೆಯಲ್ಲ, ಇನ್ನೇನಕ್ಕೆ ನೀನು ಚಿಂತೆ? ಚಿಕ್ಕಿ, ಐ ಆಮ್ ರಿಯಲಿ ಸಾರಿ ಚಿಕ್ಕಿ. ನಾನೇ ನಿನ್ನ ಹತ್ರ ಸಾರಿ ಕೇಳ್ಬೇಕಪ್ಪ, ನನಗೆ ಕ್ಷಮಿಸ್ಬಿಡ ಪ್ಲೀಸ್. ಚಿಕ್ಕಿ ಪ್ಲೀಸ್, ಅಷ್ಟೆಲ್ಲ ದೊಡ್ಡ ಮಾತೆಲ್ಲ ಆಡಬೇಡಿ. ಆಲ್ರೆಡಿ ನನ್ನ ಗಿಲ್ಟಲ್ಲಿ ಒತ್ತಾಡ್ತಾ ಇದ್ದೀನಿ. ಇಲ್ಲ ಕಣು, ಯು ಡೋಂಟ್ ಫೀಲ್ ಗಿಲ್ಟಿ. ನೀನ್ ನಂಗೆ ಬೈದ ಮೇಲೆ ಅರ್ಥ ಆಗಿತ್ತು ನಾನು ಮಾಡಿದ ತಪ್ಪೇನು ಅಂತ. ನಾನು ನಿಂಗೆ ಪ್ರಾಮಿಸ್ ಮಾಡ್ತೀನಪ್ಪ, ಇನ್ಮೇಲೆ ಈ ವಿಷಯನ ಯಾವುದೇ ಕಾರಣಕ್ಕೂ ಸೀತನ ಹತ್ರ ಮಾತಾಡಲ್ಲ. ಐ ಪ್ರಾಮಿಸ್. ಅವಳು ಹೀಗೆ ನಗ್ನಗ್ನ ಖುಷಿಯಾಗಿರ್ತಾಳೆ ಅಂತಂದ್ರೆ ಹಾಗೆ ಇರ್ಲಿ, ನಂಗೂ ಅದು ಖುಷಿ. ನಿಮ್ಮಿಬ್ಬರು ಖುಷಿ ನನ್ನ ಖುಷಿ ಕಣೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.